ಪದವಿ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಹಾಗೂ ಕರ್ನಾಟಕ ಪಬ್ಲಿಕ್ ಶಾಲೆ ಕಿಪ್ಸಂದ್ರ ಹಾಗೂ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ಕಾಲೇಜು ಯಲ್ಲಾಪುರ ಈ ಮೂರು ಕಾಲೇಜುಗಳ ಸಹಯೋಗದೊಂದಿಗೆ ಏನು ಕ್ರೀಡಾಕೂಟ ನಿನ್ನೆ ಮತ್ತು ಇವತ್ತು 2 ದಿನದ ಕ್ರೀಡಾಕೂಟ ನಡೀತಾ ಇದೆ. ಈ ಕ್ರೀಡಾಕೂಟದ 2ನೇ ದಿನದ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ವೃದ್ಧ ನಿರೀಕ್ಷಕರಾದಂಥ ಶ್ರೀನಿವಾಸರವರೇ, ಹಿರಿಯರಾದಂಥ ರಾಮಕೃಷ್ಣಪ್ಪನವರೇ, ಆತ್ಮೀಯ ಸ್ನೇಹಿತರಾದಂಥ ಪುರುಷೋತ್ತಮ ಅವರು, ಒಬ್ಬನ ಮಾಜಿ ಅಧ್ಯಕ್ಷರು ಹಿರಿಯರು ಆದಂಥ ನರಸಿಂಹಮೂರ್ತನವರಾದಿಯಾಗಿ ನಮ್ಮ ಕಾಂತರಾಜು ಸಾಹೇಬರು, ಪ್ರಿನ್ಸಿಪಾಲ್ ಸಾಹೇಬರು, ನಮ್ಮ ಉಮೇಶ್ ಅಣ್ಣವರು ಸ್ಥಳದ ಪ್ರಿನ್ಸಿಪಲ್ ಅವರು, ಮತ್ತೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಈ ಒಂದು ಕ್ರೀಡಾಕೂಟವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ಪ್ರತ್ಯಕ್ಷ ಪರೋಕ್ಷವಾಗಿ ಇದಕ್ಕೆ ನಿನ್ನೆ ಇವತ್ತು ಅಥವಾ ಇದರ ಪೂರ್ವ ಸಿದ್ಧತೆಗೆ ಬಹಳ ದಿನಗಳಿಂದ ವ್ಯವಸ್ಥೆಯನ್ನು ನೋಡಿಕೊಂಡಂಥ ದೈಹಿಕ ಶಿಕ್ಷಕರು, ಪದವಿ ಪೂರ್ವ ಕಾಲೇಜಿನ ಚನ್ನಪ್ಪ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲ್ ಗೋವಿಂದರಾಜರವರಾದಿಯಾಗಿ ಎಲ್ಲರಿಗೂ ನಾನು ಕೂಡ ನಮಸ್ಕಾರಗಳನ್ನು ಹೇಳ್ತಾ, ಇದೆಲ್ಲಕ್ಕೂ ಕಳಶಪ್ರಾಯ ಅಥವಾ ಕಿರೀಟಪ್ರಾಯವಾಗಿರ್ತಕ್ಕಂಥವ್ರು ನೀವು. ಈ ಕ್ರೀಡಾಕೂಟ ನಿಮ್ಮೆಲ್ಲರ ದೈಹಿಕ ಕ್ಷಮತೆ ಮತ್ತು ಸ್ಪರ್ಧಾ ಮನೋಭಾವ, ನಾಯಕತ್ವದ ಗುಣವನ್ನು ಬೆಳೆಸೋ ನಿಟ್ಟಿನಲ್ಲಿ ಇಷ್ಟು ಜನ ಮೂಲಕ ತಾವೆಲ್ಲರೂ ಒಂದು ವೇದಿಕೆ ಕೆಳಗೆ ಬಂದು 2 ದಿನದ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇರ್ತಕ್ಕಂಥದ್ದು. ಒಂದು ಹೊರಗಿನ ವಿಚಾರ ಅಥವಾ ನೋವಿನ ವಿಚಾರ ಅಂತಲೇ ಹೇಳಬೇಕಿಲ್ಲ. ಎಷ್ಟೇ ಕ್ರೀಡಾಕೂಟಗಳು ಅಂತರ್ ತಾಲೂಕು, ಅಂತರ್ ಜಿಲ್ಲೆ, ಅಂತರ್ ರಾಜ್ಯ, ದೇಶೀಯವಾಗಿ ನಡೀತಿದ್ರು ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ಒಲಿಂಪಿಕ್ಸ್ನಲ್ಲಿ ನಮ್ಮ ಸಾಧನೆ ಕಳಪೆ ಅಂತಲೇ ಹೇಳಬೇಕು. ಇದನ್ನು ನಾವೆಲ್ಲರೂ ನಿಜವಾಗ್ಲೂ ಒಪ್ಪಬೇಕು ಕೂಡ. ಯಾಕೆ ಈ ರೀತಿ ಆಗ್ತಾ ಇದೆ, ಏನು ಎಲ್ಲಿ ತಪ್ಪದೇ ಇರ್ತಕ್ಕಂಥದ್ದು? ಸರ್ಕಾರಗಳು, ಕೇಂದ್ರ ರಾಜ್ಯ ಸರ್ಕಾರಗಳು ಬೇಕಾಗಿರ್ತಕ್ಕಂಥ ಈ ವ್ಯವಸ್ಥೆಯನ್ನ ಸರಿದಾರಿಗೆ ತರಂತ ನಿಟ್ಟಿನಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಕ್ರೀಡಾ ಹಾಸ್ಟೆಲ್ಗಳ ಮೂಲಕ ಆಗ್ಬೋದು ಅಥವಾ ಮೊರಾರ್ಜಿ ದೇಸಾಯಿ ಬೇರೆ ಬೇರೆ ಶಾಲೆಗಳನ್ನ ದೊಡ್ಡ ಸ್ವತಂತ್ರ ಹೋರಾಟಕ್ಕೆ ಹೋರಾಡಿದವರಿಂದ ಮೊದಲುಗೊಂಡು ಇಲ್ಲಿವರೆಗೆ ಬೇರೆ ಬೇರೆ ದೊಡ್ಡ ವ್ಯಕ್ತಿಗಳನ್ನ ಬ್ರಹ್ಮಸ್ಮರಣೀಯರ ಹೆಸರುಗಳನ್ನ ಇಟ್ಟು ಕ್ರೀಡಾ ಕಾಲೇಜುಗಳನ್ನ ತೆರೆದು ಏನಿಂತ ಅನೇಕ ಕ್ರೀಡಾಕೂಟಗಳನ್ನ ಏರ್ಪಡಿಸಿದ್ರು ಕೂಡ ಇನ್ನು ಸಾಲು ನಮ್ಮ ಸಾಧನೆ. ಎಷ್ಟು 148 ಅಥವಾ 150 ಹೆಚ್ಚಿನವಾಗಿದ್ದು ಗೊತ್ತಾಗ್ತಾ ಇಲ್ಲ. SIR ನಡೀತಾ ಇದೆ. ಮತದಾರರ ಪಟ್ಟಿ ಈಗ ತಾವು ಹೆಚ್ಚನ್ನ ಇದಕ್ಕೆ ಸೇರ್ಪಡೆಗೊಂಡಿರೋ ಗೊತ್ತಿಲ್ಲ. ಹೊಸದಾಗಿ ವರ್ಷದ ಮತದಾರರ ಪಟ್ಟಿಗೆ ಹೊಸ ಸೇರ್ಪಡೆ ಎಷ್ಟು ಜನ ಆಗಿದ್ದಾರೆ. SIR ನಡೀತಾ ಇದೆ. ಅಂದ್ರೆ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಇದೆಲ್ಲ ಆದಾಗ ದೇಶದಲ್ಲಿ ಇರ್ತಕ್ಕಂಥ ನಿಖರವಾದ ಜನಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅಂತೂ ಚೀನಾದವ್ರನ್ನಂತೂ ಇನ್ನೊಂದು ನಾವು ನಿಲ್ಲುಕಾಗಿದ್ದೀವಿ. ಜನಸಂಖ್ಯೆಯ ಒಳಗೆ ಚೀನಾದವ್ರಿಗಿಂತ ಅಂದ್ರೆ ಭಾರತ ಒಂದು ದೇಶವಾಗಿ, ಒಂದು ದೇಶ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ದೇಶಗಳಲ್ಲಿ ಭಾರತದಲ್ಲಿ 1ನೇ ಸ್ಥಾನದಲ್ಲಿ ನಿಂತಿರುವ ಜನ್ಮನ ಎಲ್ಲ ಖಚಿತವಾಗಿ ಇಷ್ಟು ದೊಡ್ಡ ಯುವ ಮಾನವ ಶಕ್ತಿಯನ್ನು ಹೊಂದಿರತಕ್ಕಂಥ ದೇಶ ಸಾಧನೆ ಕಮ್ಮಿ. ಆದರೂ ನಾಳೆ ನಮ್ದು ಇರ್ತಕ್ಕಂಥ ಛಲದಿಂದ ಇವತ್ತು ನಾವು ಇಂಥ ಕ್ರೀಡಾಕೂಟಗಳಲ್ಲಿ ಅತ್ಯಂತ ಖುಷಿಯಿಂದ ಲವಲವಿಕೆಯಿಂದ ಭಾಗವಹಿಸಿ ನಾವೆಲ್ಲರೂ ಕೂಡ ಈ ಕ್ರೀಡಾಕೂಟದಲ್ಲಿ ಕ್ರೀಡಾ ಸ್ಫೂರ್ತಿಯನ್ನ ಮೆರೆದಿದ್ದೀವಿ. ಏನು ಕೆಲವು ಫೈನಲ್ಸ್ ಸರ್, ಇವತ್ತು ಎಲ್ಲ ಫೈನಲ್ಸು ಏನು ತೀರ್ಪುಗಾರರು ಒಳ್ಳೆ ತೀರ್ಪುಗಾರ ಗೆಲ್ಲಲು ಯಾವ ಪರ ಪಕ್ಷ ನಡೆಯೋದಿಲ್ಲ, ಎಲ್ಲ ನಿಮಗೆ ಕೀಳೆ ಗೆಲ್ಲಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರಾದಂಥ ಬಾಲಕೃಷ್ಣರೇ ಬರಬೇಕಾಗಿತ್ತು. ಸೆಷನ್ 27ನೇ ತಾರೀಕಿನ ವಿಧಾನಸಭೆ ಅಧಿವೇಶನ ಪ್ರಾರಂಭವಾಗಿರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ನಾವೆಲ್ಲರೂ ಬಂದಿದ್ದೊಂದು ಕ್ರೀಡಾಕೂಟ ಯಶಸ್ವಿಯಾಗಿರ್ತಕ್ಕಂಥ ಒಂದು ಶುಭ ಆರೈಕೆಯೊಂದಿಗೆ ಈ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ಮತ್ತು PGS ಕಾಲೇಜು ಏನು ನಿನ್ನೆ ಮತ್ತು PGS ಕಾಲೇಜು ಈ ಸ್ಥಳವನ್ನು ಕೂಡ ತಮ್ಮೆಲ್ಲರ ಆಟೋಟಗಳಿಗೆ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಕ್ಕಂಥ ಆಡಳಿತ ಮಂಡಳಿಗೆ, ಇಲ್ಲಿಯ ಪ್ರಾಂಶುಪಾಲರಿಗೆ ತಮ್ಮೆಲ್ಲರಿಗೂ ಕೂಡ
ವಂದನೆಗಳನ್ನು ಹೇಳ್ತಾ ಜಾಸ್ತಿ ಮಧ್ಯದಲ್ಲಿ ನಾವು ಕರೆಯಬಾರ್ದಾಗಿತ್ತು. ಇವಾಗಲೇ ಎಲ್ಲ ನಿಮ್ಮ ಆಟದಲ್ಲಿ ಬಹಳ ಉತ್ಸಾಹದಲ್ಲಿದ್ರಿ. ಕ್ಷಮೆಯನ್ನು ಕೂಡ ಹೇಳ್ತಾ ಆಟವನ್ನು ಕುಂಡರಿಸಿದ್ದಕ್ಕೆ ಕ್ಷಮೆಯನ್ನು ಕೂಡ ಹೇಳ್ತಾ ಹೇಳಿ ಯಶಸ್ವಿಯಾಗಿ ನಡೆಯಲಿ ಅಂತ ಒಂದು ಶುಭಾಲಯಗಳಿಗೆ ನಿಮ್ಮೆಲ್ಲರ ಜೊತೆ ಅರ್ಧ ಗಂಟೆ ವೇದಿಕೆಯಲ್ಲಿ ಕಾಲಗಳಿಗೆ ಅವಕಾಶ ಮಾಡಿಕೊಟ್ಟಂತ ಈ ಒಂದು ಕ್ರೀಡಾಕೂಟದ ಸಂಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್.